ಇನ್ನು ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರು ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಪ್ರತಾಪ್ ಸಿಂಹ ಅವರು ಈ ಕುರಿತು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಖಾಲಿ ಟ್ರಂಕ್ ಅನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡಿರುವಂಥದ್ದು. ಈ ಸರ್ಕಾರ ಯಾವ ರೀತಿ ತಾರ್ಕಿಕವಾಗಿ ವೈಚಾರಿಕವಾಗಿ ಇವರ ಬೌದ್ಧಿಕ ದಿವಾಳಿತನವನ್ನು ಎಕ್ಸ್ಪೋಸ್ ಮಾಡಿದವರನ್ನು ಹಣಿಲಿಕ್ಕೆ, ಅವರನ್ನು ತುಳಿಲಿಕ್ಕೆ, ಅವ್ರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅನ್ನೋದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಒಂದು ಉದಾಹರಣೆಯಾಗಿದೆ. ತೇಜಸ್ವಿ ಸೂರ್ಯ ಸಮಸ್ತ ಬೆಂಗಳೂರಿಗರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅಲ್ಲಿನ ಪ್ರಯಾಣಿಕರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೊಬ್ಬ ಯಂಗ್ಸ್ಟರ್ ಆಗಿ 1983ರಲ್ಲಿ ಬಂದಂಥವ್ರು. ನೀವು 17 ಬಜೆಟನ್ನು ಮಂಡಿಸಿ ಈಗ 18ನೇ ಬಜೆಟನ್ನು ಮಂಡಿಸೋಕ್ಕೆ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡಲಿಕ್ಕೂ ನಿಮ್ಮ ಹತ್ರ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿದೆ. ಬರೀ ಸಭೆ ಸಮಾರಂಭದಲ್ಲಿ ಎಲ್ಲರ ಮೇಲೂ ಕೂಡ ಉಡಾಫೆಯ ತಾತ್ಸಾರದ ಏಕವಚನದ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಫ್ಲೆಕ್ಸ್ಗೆ ಬಿಜೆಪಿ ಕಿಡಿಕಾರಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದ ಪೊಲೀಸ್ ದೂರು. ಬೆಂಗಳೂರು ನಗರ ಕೇಂದ್ರ ವಿಭಾಗದ ಡಿಸಿಪಿಗೆ ದೂರನ್ನ ಕೊಟ್ಟಿದ್ದಾರೆ. ಟ್ರಂಪ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆದರಿದ್ದಾರೆ ಅಂತ ಹೇಳಿ ಮೋದಿಯವರ ವಿರುದ್ಧವಾಗಿ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿತ್ತು. ಇದೇ ಫ್ಲೆಕ್ಸ್ ವಿರುದ್ಧ ಇದೀಗ ಬಿಜೆಪಿ ಸಿಟ್ಟಿಗೆದ್ದಿದೆ. ರಾಜಿ ಮಾಡಿಕೊಂಡಿದ್ದಾರೆ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡಿಕೊಂಡಿದ್ದಾರೆ. ಚೀನಾ ವಿರುದ್ಧ ಹೆದರಿದ ಮೋದಿ, ಟ್ರಂಪ್ಗೆ ಬೆದರಿದ ಮೋದಿ ಅಂತ ಹೇಳಿ ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತಲ್ಲ, ಇದನ್ನು ವಿರೋಧಿಸಿ ಇದೀಗ ಬಿಜೆಪಿ ದೂರನ್ನ ಕೊಟ್ಟಿದೆ. ಮಾಜಿ ಎಂಎಲ್ಸಿ ತುಳಸಿ ಮುನಿರಾಜು ಗೌಡ, ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಸೇರಿದಂತೆ ಒಂದಷ್ಟು ಮಂದಿ ಬಂದು ದೂರನ್ನ ಸಲ್ಲಿಕೆ ಮಾಡಿದ್ದಾರೆ.